ನೀವು ನೋಡ್ತಿದ್ದೀರಾ ಎಷ್ಟು ಜನ ಹೋಗ್ತಿದ್ದಾರೆ ಭೂಮಿ ಬೇಕು ಅಂತ ಹೋರಾಡ್ತಿದ್ದಾರೆ ಹೊತ್ತು ಭೂಮಿನ ಕೊಡ್ತೀವಿ ಅಂತ ಯಾವನು ಓಡಾಡ್ತಿಲ್ಲ ಇಲ್ಲಿ. ಇವಾಗ ನಮ್ ಕೆಲಸ ಇಲ್ಲ ಅಂದ್ರೂ ಜಮೀನ್ ನಮ್ ಕೆಲಸ ಕೊಡುತ್ತೆ. ಅವನ್ ಯಾವನ ಕೈ ಕೆಳಗಡೆ ನೀವ್ ಹೇಳಿರಲ್ಲ ಬ್ರೋ ಅವಾಗೇನೋ ಫ್ಯಾಕ್ಟ್ರಿಗಳಾಗುತ್ತೆ ಕೈ ತುಂಬಾ ಸರ್ಟ್ ಕೊಡ್ತಾರೆ ಅಂತ, ಅವನೇ ಬರ್ಲಿ ಬ್ರೋ ನಾವೇ ಕೊಡ್ತೀವಿ. ಉತ್ತರ ಕರ್ನಾಟಕ ಸೈಡ್ ಹೋಗಿ ಮಾಡಿಸಿ ಅದೇನೇನೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಬನ್ನಿ ಬನ್ನಿ ಅಂತ ಹೋಗಿರ್ತಾವ್ರೆ. ಈ ಸಲ ಏನಾದ್ರು ಉತ್ತರ ಕರ್ನಾಟಕ ಸೈಡು ಎಷ್ಟು ಸಾವಿರ ಜನ ಬರ್ತಾರೆ ಇಲ್ಲಿ ಫ್ಯಾಕ್ಟ್ರಿ ಬರೀ 15,000 ಸಂಬಳಕ್ಕೆ ಅಂದ್ರೆ ನಾವಂತ 15,000 ಸಂಬಳಕ್ಕೋಸ್ಕರ ಕಾಯೋದು ಬೇಡ ಅಂತ ನಾವು ಇಷ್ಟೊಂದು ಹೋರಾಡ್ತಾ ಇದೀವಿ. ಇವಾಗ DK ಅವರು ಹೇಳಿದ್ರಿಂದ ನಮ್ ಕಡೆ ರೇಟ್ ಬಿದ್ದೋಗಿದೆ. ರೇಟು ಬಿದ್ದೋಗಿದೆ ಬ್ರೋ. ಇವಾಗ DKC ಅವರು ಹೇಳಿರೋದ್ರಿಂದ ನಿಮ್ ಕಡೆ ರೇಟ್ ಬಿದ್ದೋಗಿದೆ ಬ್ರೋ. ನಮ್ಮ ಸೈಡ್ ಏನಂದ್ರೆ ಹೇಳ್ಬಿಟ್ಟವನೇ ಭೂಮಿ ಸರಿ ಇಲ್ಲ, ಇವಾಗ ಅದು ಬೆಳೆ ಸರಿ ಇಲ್ಲ, ತಿಂದ್ರೆ ಕಾಯಿಲೆ ಬರುತ್ತೆ ಅದ್ ಬರುತ್ತೆ ಅಂತ ಹೇಳ್ಬಿಟ್ಟವನೆ. ಇವಾಗ ಇದೇ ನೀರು ಕನಕಪುರಕ್ಕೆ ಹೋಗುತ್ತಲ್ಲ ಅದಕ್ಕೇನಂತೀರಾ ಬ್ರೋ? ಅದು ಅವ್ರಿಗೆ ಗೊತ್ತಾಗಿಲ್ವ ಬ್ರೋ? ಅವ್ರು ಹೇಳ್ತಾನಲ್ಲ ಅದು ಮೈಂಡ್ ಬರ್ಲಿ ಅಂತ ಬ್ರೋ ಅವನಿಗೆ.